ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಶಿವಮೊಗ್ಗಕ್ಕೆ ಹೋಗಬೇಕಿತ್ತು. ಬಸ್ಸಲ್ಲಿ ಎಲ್ಲ ಹೋಗಲ್ಲ, ನಾನು ಜಾಸ್ತಿ ಟ್ರೈನಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀನಿ. ಬಸ್ಸು ಕಾರು ಎಲ್ಲ ಬರಲ್ಲ ನಂಗೆ. ಟ್ರೈನು, ಆಟೋ, ಇನ್ನು ಬೈಕು ಈ ಥರ ಎಲ್ಲ ಹೋಗೋಕ್ಕೆ ಇಷ್ಟ. ಫುಲ್ ರಶ್ ಇತ್ತು ಟ್ರೈನು. ಒಬ್ಬರು ಸೀಟು ಬಿಟ್ಕೊಟ್ರು, ಪಾಪ ಕಾಲು ಸರಿ ಇಲ್ಲ ಅಂತ ಹೇಳಿ. ಅಂದರೆ ವಯಸ್ಸಾದವ್ರಿಗೊಂದು ಬಿಟ್ಕೊಟ್ರು. ಅಂದರೆ ಅವರು ಮೆಜೆಸ್ಟಿಕಲ್ಲಿ ಹತ್ತಿದ್ರಂತೆ. ಒಂದು ಎರಡು ಬ್ಯಾಗ್ ಸೀಟ್ ಮೇಲೆ ಇಟ್ಕೊಂಡಿದ್ರು, ಯಾರು ಇಂಥವ್ರಿಗೆ ಕೊಡೋಣ ಅಂಥೇಳಿ. ನನಗೆ ಇನ್ನೊಬ್ರಿಗೂ ಸೀಟ್ ಮಾಡಿಕೊಟ್ರು. ನಂಗೆ ವಿಂಡೋ ಸೈಡೇ ಸೀಟ್ ಸಿಕ್ತು. ನಂಗೆ ವಿಂಡೋ ಸೈಡ್ ಕೂತ್ಕೊಳ್ಳೋಕ್ಕೆ ಇಷ್ಟ. ಅಂದರೆ ಊರೆಲ್ಲ ನೋಡ್ಕೊಳ್ತಾ ಹೋಗ್ಬೋದು, ಆಮೇಲೆ ತಣ್ಣಗೆ ಗಾಳಿ ಬರುತ್ತೆ, ಅದೊಂದು. ಇನ್ನು ಬಸ್ಸು ಕಾರು ಅಂದರೆ ಜಾಸ್ತಿ ಹೋಗಲ್ಲ. ಈಗೆಲ್ಲ ಅಂತಾರೆ ಬಸ್ಸಿಗೆ ಹೋಗಿ ಫ್ರೀ ಅಲ್ಲ ಅಂಥೇಳಿ. ಅವು ಫ್ರೀ ಕೊಡೋದು ಸಾಕು, ಅದರಲ್ಲಿ ಹೋಗೋಕ್ಕಾಗಲ್ಲ, ಒಂಥರ ಆಗುತ್ತೆ. ಹಾಗಾಗಿ ಟ್ರೈನಿಗೆ ನಾನು ಇಷ್ಟಪಟ್ಟು ಹೋಗ್ತೀನಿ. ಇನ್ನು ಟ್ರೈನ್ ಅಂದರೆ 8:45 ಬಂದಿದ್ದು 9:15 ಹೊರಡುತ್ತೆ. ಅಲ್ಲಿ ಇನ್ನು ಶಿವಮೊಗ್ಗಕ್ಕೆ ಹೋಗೋ ಹೊತ್ತಿಗೆ 2:15 ಆಗುತ್ತೆ. ಇವತ್ತು 2 ಗಂಟೆಗೆ ಹೋಗಿದೆ. ಇನ್ನು ಅಲ್ಲಿಂದ ನಾನು ಆಟೋ ಮಾಡ್ಕೊಂಡು ಹೋಗಬೇಕು. ಬಸ್ಸು ಬರುತ್ತೆ, ಬಸ್ಸು ರಶ್ ಆಗುತ್ತೆ. ಅಂದರೆ ದೂರದಲ್ಲಿ ನಿಲ್ಲಿಸ್ತಾರೆ. ಆಟೋರೆ ಇದ್ರ ಹತ್ರನೇ ತಗೋಗುತ್ತೆ, ಬಸ್ ಸ್ಟ್ಯಾಂಡ್ ಹತ್ರನೇ. ಇವಾಗ ನಾವು ಲಗೇಜ್ ಗಿಗೇಜ್ ಇದ್ದರೆ ಸಿಂಗಲ್ ಆಟೋ ಇದು ಮಾಡ್ಕೊ ಹೋಗಬೇಕು. ಅಂದರೆ 100 ರೂಪಾಯಿ, 80, 100 ಹೀಗೆ ಹೇಳ್ತಾರೆ. ಇನ್ನು ಎಲ್ಲ ಒಟ್ಟು ಸೇರಿ ಹೋಗೋದಾದ್ರೆ, ಅಂದರೆ ಬೇರೆಯವರೆಲ್ಲ ಇರ್ತಾರಲ್ಲ, 30 ರೂಪಾಯಿ ಒಂದು ಸೀಟಿಗೆ ಹೀಗೆ ತಗೊಳ್ತಾರೆ. ನಾನು ಹಾಗೆ 30 ರೂಪಾಯಿ ಕೊಟ್ಟು ಹೋದೆ. ಯಾಕಂದರೆ ಲಗೇಜ್ ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೋಗಿ ಬಿಟ್ಟರು. ಅಲ್ಲಿ ಕೂಡಲೇ ಬಸ್ಸು ಸಿಕ್ತು. ನಮಗೆ ತೀರ್ಥಹಳ್ಳಿ ಹೋಗಬೇಕಿತ್ತು. ತೀರ್ಥಹಳ್ಳಿಯಿಂದ ಕೋಣಂದೂರು. ನನಗೆ ಮಂಡಗದ್ದೆ ಬರುತ್ತೆ ಅಲ್ಲಿ ಮಧ್ಯದಲ್ಲಿ. ಆ ರೂಟಲ್ಲಿ ಹೋಗಲಿಲ್ಲ. ಅಂದರೆ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಅದಾಗುತ್ತೆ. ನನಗೆ ತೀರ್ಥಹಳ್ಳಿಯಿಂದ ಕೋಣಂದೂರಿಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಶಿವಮೊಗ್ಗದಿಂದ ರಿಪ್ಪಿನಪೇಟೆಯಿಂದ ಕೋಣಂದೂರು ಬರುತ್ತೆ, ಆಮೇಲೆ ಮತ್ತೆ ತೀರ್ಥಹಳ್ಳಿ ಬರುತ್ತೆ. ಬೇರೆ ರೂಟ್ 2 ರೂಟ್ ಇದೆ. ಹಾಗಾಗಿ ನಾನು ರಿಪ್ಪಿನಪೇಟೆ ರೂಟಿಂದ ಹೋಗುತ್ತೆ ಆ ಬಸ್ಸಿಗೆ ಹತ್ಕೊಂಡೆ. ಇವಾಗ ಇದು ಶಿವಮೊಗ್ಗದಿಂದ ಈ ಕಡೆಯಿಂದ ರಿಪ್ಪಿನಪೇಟೆಯಿಂದ ಹೋಗಬೇಕಂದ್ರೆ ತೀರ್ಥಹಳ್ಳಿಗೆ ಅಂದರೆ ಕೋಣಂದೂರಿಗೆ 1:15-2 ಗಂಟೆ ಆಗುತ್ತೆ. ಅಂದರೆ ಫುಲ್ಲು ಸ್ವಲ್ಪ ಕಾಡುಗಳು ಜಾಸ್ತಿ ಇದರಲ್ಲಿ. ಅಂದರೆ ಶಿವಮೊಗ್ಗ ಅಂದರೆ ಫುಲ್ ಅದೇ ಥರ ಒಂಥರ ಚೆನ್ನಾಗಿರುತ್ತೆ. ಇವಾಗ ಬಿಸಿಲು ಟೈಮ್ ಅಲ್ವಾ, ಸ್ವಲ್ಪ ಒಣಗಿದೆ ಎಲ್ಲ, ಅಂದರೆ ಮರ ಗಿಡ ಎಲ್ಲ, ಚಳಿ ಅಲ್ವಾ. ಇನ್ನು ಮಳೆಗಾಲದಲ್ಲಂತೂ ಫುಲ್ ಹಸಿರಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡ್ತಾ ಹೋಗೋಕ್ಕೆ. ಇನ್ನು ಈ ಕಡೆಯಿಂದ ಯಾವುದು ಟ್ರೈನ್ ಏನೂ ಇಲ್ಲ ಆ ಕಡೆಗೆ, ಶಿವಮೊಗ್ಗನೇ ಲಾಸ್ಟು. ಇನ್ನು ಅನಂತಪುರದ ತನಕ ಬರುತ್ತೆ ಒಂದೊಂದು, ತಾಳಗುಪ್ಪ ಅಂಥೇಳಿ. ಆ ಕಡೆ ಹೋದರೆ ಇನ್ನೂ ದೂರ ಆಗುತ್ತೆ ಅಂತ ನಾನು ಈ ಕಡೆಯಿಂದನೇ ಬಸ್ಸಿಗೆ ಬಂದೆ. ವಿಂಡೋ ಸೈಡ್ ಕೂತ್ಕೊಂಡಿದ್ದೆ. ವಿಂಡೋ ಸೈಡೇ ಹುಡುಕ್ತೀನಿ ನಾನು, ಯಾವ ಬಸ್ಸೇ ಆಗಲಿ ಏನೇ ಆಗಲಿ ವಿಂಡೋ ಸೈಡ್ ಕೂತ್ಕೊಳ್ಳೋಕ್ಕೆ ಇಷ್ಟ ನನಗೆ. ಇವಾಗ ಕೋಣಂದೂರು ಅಂತ ಬಂತು. ಕೋಣಂದೂರು ಬಂದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟಾಪೇ ನಮ್ಮದು. ಅಂದರೆ ಕೋಣಂದೂರು ಮುಗಿಸಿ ನಮ್ಮ ಊರು ಆದಮೇಲೆ ತೀರ್ಥಹಳ್ಳಿ ಆ ಕಡೆ ಸಿಗೋದು. ಇವಾಗ ಕೋಣಂದೂರು ಬಂದಿದೆ. ನಾನು ಕೋಣಂದೂರು ಆದಮೇಲೆ ಇನ್ನು ನೆಕ್ಸ್ಟ್ ವೀಡಿಯೋ ಮಾಡಲ್ಲ. ನಾಳೆ ಬೆಳಿಗ್ಗೆ ಸ್ವಲ್ಪ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ. ಇನ್ನು ಹೋದ ಕೂಡಲೇ ಇವರು ಮಾತಾಡ್ಸ್ತಾರೆ ಊರಲ್ಲಿ, ಅಲ್ಲಿ ಇಲ್ಲಿ ಹೋಗ್ತೀನಿ. ಮತ್ತು ಹಿಂದ್ಗಡೆ ನಮ್ಮನೆ ಹಿಂದೆ ವೆನಿಲಾ ಫ್ಯಾಕ್ಟ್ರಿ ಇದೆ, ಅಲ್ಲಿ ಹೋಗಿ ವೀಡಿಯೋ ಎಲ್ಲ ಮಾಡಿದೆ. ಇದು ಬೆಳಗಿದ ವೀಡಿಯೋ. ಇದೇ ಮನೆ ಪಕ್ಕದಲ್ಲಿ ಜಾಗ ಎಲ್ಲ ಇದೆ. ಅಂದರೆ ಹಿಂದೆ ಇದು ಇದೆಯಲ್ಲ ವೆನಿಲಾ ಫ್ಯಾಕ್ಟ್ರಿ ಅವ್ರದ್ದು ಜಾಗ. ಇದು ರೋಡ್ ಇದೆಯಲ್ವ, ಬೆಂಗಳೂರಿಂದ ಬಸ್ KSRTC ಬಸ್ ಎಲ್ಲ ಬರುತ್ತೆ, ಅದು ಇಲ್ಲೇ ನಿಲ್ಲಿಸೋದು. ಇಲ್ಲಿ ಹೋಯ್ತಲ್ಲ ಇದೇ ಥರ, ಇಲ್ಲಿ ಇಳಿದ್ಬಿಟ್ಟು ಹೀಗೆ ಈ ಗೇಟಿಂದ ಹೀಗೆ ಬಂದರೆ ಆಯಿತು. ರೋಡ್ ಸೈಡೇ ಮನೆ, ಹಂಚಿನ ಮನೆ, ಚಿಕ್ಕದ ಮನೆ. ಪಕ್ಕದಲ್ಲಿ ಜಾಗ ಮಾತ್ರ ಜಾಸ್ತಿ ಇದೆ. ಇದೇ ವೆನಿಲಾ ಫ್ಯಾಕ್ಟ್ರಿ. ಅಲ್ಲಿ ವೆನಿಲಾ ಫ್ಯಾಕ್ಟ್ರಿದು ವೀಡಿಯೋ ಎಲ್ಲ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋ ವೆನಿಲಾ ಫ್ಯಾಕ್ಟ್ರಿದು ಅಡಿಕೆ, ಇದು ಈ ಟೈಮಲ್ಲಿ ಅಡಿಕೆ ಎಲ್ಲ ಇದು ಮಾಡ್ತಾರೆ, ಅದು ವೀಡಿಯೋ ಹಾಕ್ತೀನಿ ನೋಡಿ. ನಮ್ಮನೇಲಿ 2 ನಾಯಿ ಮರಿಗಳಿದ್ದಾವೆ, ಅವ್ಯಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ರೋಡ್ ತೋರಿಸ್ತಾ ಇದ್ದೀನಿ. ಇದು ನಮ್ಮೂರು. ನಮ್ಮೂರಲ್ಲಿರೋಕ್ಕೆ ನನಗಿಷ್ಟ, ಬೆಂಗಳೂರಲ್ಲಿ ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ತಾಯಿಯವರು. ತೆಂಗಿನ ಮರ 2 ಇದೆ. ಅದೀಗ ಹೋಗುತ್ತೆ, ರೋಡ್ ಅಗಲಾಗುತ್ತೆ ಅಂತ ಹೇಳ್ತಾಯಿದ್ರು. ಅದು ಇವಾಗ ಹೋಗುತ್ತೆ, ಅದು ತೆಗಿತಾರೆ.
ಇವಾಗ ನಮ್ಮ ಅಜ್ಜಿ ಬರ್ತಾರೆ, ತೋರಿಸ್ತೀನಿ ಅಜ್ಜಿನ ಇವಾಗ. ಇವರೇ ನಮ್ಮ ಅಜ್ಜಿ. ಬಿದ್ದು ಕಾಲು ಪೇಟ್ ಮಾಡ್ಕೊಂಡಿದ್ರು. ಕುತ್ತಲ್ಲಿ ಕೂರಲ್ಲ, ನಿತ್ತಲ್ಲಿ ನಿಲ್ಲಲ್ಲ ಅವರು. ಏನಾದ್ರು ಮಾಡ್ತಾ ಇರಬೇಕು ಅವರಿಗೆ. ಹಾಗಾಗಿ ಓಡಾಡಿ ಬಿದ್ದು ಕಾಲು ಪೇಟ್ ಮಾಡ್ಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಗಿಡಕ್ಕೆ ನೀರು ಹಾಕೋಕ್ಕೆ, ತುಳಸಿ ಗಿಡಕ್ಕೆ ನೀರು ಹಾಕೋಕ್ಕೆ ನೀರು ತರ್ತಾಯಿದ್ರು. ಹೇಳಿ, ಏನೋ ಹೇಳಿದ್ರವ? ತುಳಸಿ ಇಲ್ಲದ ಪೂಜೆ, ಹಾಂ, ಗೊಲ್ಲನು ಹರಿ ಕೊಲ್ಲನು. ಹಾಂ, ಆಮೇಲೆ ಮರ್ತೋಯ್ತು. ಮೊಬೈಲ್ ಇಟ್ಕೊಂಡ್ರೆ ಮರ್ತೋಗುತ್ತೆ. ಎಲ್ಲದಕ್ಕೂ ಬೇಕು ತುಳಸಿ. ಹಾಂ, ಹುಟ್ಟಿದ್ರು ಬೇಕು, ಸತ್ತಿದ್ರು ಬೇಕು. ಹೌದಾ? ಇವಾಗ ಕರ್ಕೋಗ್ತಾ ಇದ್ದೀನಿ ಬಸ್ಸಲ್ಲಿ. ಅಂದರೆ ಈಗ ನಮ್ಮೂರಿಂದ ಶಿವಮೊಗ್ಗಕ್ಕೆ ಬಸ್ಸಲ್ಲಿ ಹೋಗಬೇಕು. ಅಲ್ಲಿಂದ ನೆಕ್ಸ್ಟ್ ಟ್ರೈನು. ನಿನ್ನೆ ಬರ್ತಾ ಅಂತೂ ಫುಲ್ಲು, ಸ್ವಲ್ಪ ಅಂದರೆ ಅಷ್ಟು ಇರಲಿಲ್ಲ. ಇವತ್ತಂತೂ ಫುಲ್ಲು ರಶ್ ಇತ್ತು. ನಾವು ಹ್ಯಾಂಡಿಕ್ಯಾಪ್ದು ಬೋಗಿ ಬರುತ್ತೆ, ಅಲ್ಲಿ ಕೂತ್ಕೊಂಡಿದ್ದು. ಅಂದರೆ ಅಲ್ಲಿ ಹ್ಯಾಂಡಿಕ್ಯಾಪ್ ಯಾರಿಗೆ ಕೈಕಾಲು ಸರಿ ಇಲ್ಲ, ಅಂದರೆ ಅಂಗವಿಕಲರಿದ್ದಾರೆ, ಅವ್ರಿಗೆ ಮಾತ್ರ ಆ ಬೋಗಿ. ಆದರೆ ಸೀಟ್ ಇರಲಿಲ್ಲ ಅಂಥೇಳಿ ಎಲ್ಲರೂ ಬಂದು, ಅಂದರೆ ಬುಕ್ ಮಾಡಿದ್ರಲ್ವಾ, ಟಿಕೆಟ್ ಆಗಿತ್ತು. ಆಮೇಲೆ ಅರ್ಜೆಂಟ್ ಸ್ಕೂಲಿಗೆಲ್ಲ ಹೋಗೋರೆಲ್ಲ ಇದ್ರಲ್ಲ, ಎಲ್ಲರೂ ಬಂದು ಕೂತಿದ್ರು. ನೋಡಿ ಹೇಗೆ ಕೂತಿದ್ದಾರೆ. ನಾವು ಶಿವಮೊಗ್ಗದಲ್ಲಿ ಹತ್ತೋರು ಸ್ವಲ್ಪ ಸೀಟಾದ್ರು ಸಿಕ್ಕಿದೆ ಶಿವಮೊಗ್ಗದಲ್ಲಿ. ಇನ್ನು ಕಡೂರು ಬೀರಲ್ಲಿ ಹತ್ತೋರಿಗೆ ಸೀಟೇ ಇಲ್ಲ. ಹೇಗೆ ಹತ್ತಾರಂತ ನೋಡಿ ಇವಾಗ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೀವು